ಚಳುವಳಿಯ ಭೂಮಿಯಲ್ಲಿ ಈ ಹೋರಾಟಕ್ಕೆ, ಈ ಒಂದು ಗಟ್ಟಿಯಾದ ಪ್ರತಿಭಟನೆಗೆ ನನಗೂ ಸೇರಕ್ಕೆ ಅವಕಾಶ ಸಿಕ್ಕಿರೋದು ಬಹಳ ಸಂತೋಷ ಆಗಿದೆ. ಬಹಳ ಮುಖ್ಯವಾಗಿ ಪ್ರಜಾಪ್ರಭುತ್ವ ಎತ್ತಿ ಹಿಡಿತಿರೋದು ಈ ಹೋರಾಟಗಾರರೇ, ಮತ್ತೆ ಮುಖ್ಯವಾಗಿ ಕೃಷ್ಣ ಅವರು ಮತ್ತೆ ಅವರ ತಂಡದವರಿಗೆ ನಾನು ಧನ್ಯವಾದಗಳು ಹೇಳಕ್ಕೆ ಇಷ್ಟಪಡ್ತೀನಿ. ನಮ್ಮ ಮಾದರಿಯಾದ ಬಾಬಾ ಸಾಹೇಬ್ ಅಂಬೇಡ್ಕರ್ ಏನ್ ಹೇಳ್ತಾರೆ, ಶಿಕ್ಷಣ ಸಂಘಟನೆ ಹೋರಾಟ ಅಲ್ಲ, ಶಿಕ್ಷಿಸು, ಸಂಘಟಿಸು, ಹೋರಾಟ ಮಾಡು. ಸೊ ಅದನ್ನ ನಾವು ಇವತ್ತು ಮಾಡ್ತಾ ಇರೋದು, ಸಂವಿಧಾನ ವಿಚಾರನೆ ಎತ್ತಿ ಹಿಡಿತಾ ಇರೋದು. ಬಹಳ ಮುಖ್ಯವಾಗಿ ನಮಗೆ ಸಿಜೆಐ ಆದ ಗವಾಯಿ ಅವರ ಬಗ್ಗೆ ಮತ್ತೆ ಅವರ ಕೆಲಸದ ಬಗ್ಗೆ ಮತ್ತೆ ಸುಪ್ರೀಂ ಕೋರ್ಟ್ ಬಗ್ಗೆ ಅಪಾರ ಗೌರವ ಇದೆ. ಆ ಸುಪ್ರೀಂ ಕೋರ್ಟ್ ಇವತ್ತು ನಮ್ಮ ದೇಶದ ಹೈಯೆಸ್ಟ್ ಕೋರ್ಟ್. ಅದು ನಾವು ನ್ಯಾಯಾಲಯನ ಅದಕ್ಕೆ ಗೌರವ ಕೊಡಬೇಕು, ಅದರ ವಿಚಾರಗಳನ್ನ ಅರ್ಥ ಮಾಡ್ಕೊಂಡು ಅದನ್ನ ಎತ್ತಿ ಹಿಡಿಯೋದು ಬಹಳ ಮುಖ್ಯ. ಆದರೆ ಅದರ ವಿಚಾರದಲ್ಲಿ ಏನಾದ್ರು ವಿರೋಧ ಇದ್ರೆ ಅದನ್ನ ಪ್ರಜಾಪ್ರಭುತ್ವ ಅಡಿಯಲ್ಲಿ ವಿರೋಧ ಮಾಡಬೇಕು ಹೊರತು ಕಾನೂನನ್ನ ಕೈ ತಗೊಂಡಿರೋದು ಈ ವ್ಯಕ್ತಿಯನ್ನ ಇದು ಮಾಡಿದ್ರೆ ನಾವು ಖಂಡಿಸಲೇಬೇಕು. ಇದನ್ನ ಯಾವುದೇ ಕಾರಣಕ್ಕೂ ಒಪ್ಪಕ್ಕಾಗಲ್ಲ. ಈ ವ್ಯಕ್ತಿ ಏನ್ 71 ವರ್ಷದ ಲಾಯರ್ ಅಂತಾರೆ, ಆದ್ರೆ ಇವರಿಗೆ ಕಾನೂನು ಬಗ್ಗೆ ಗೌರವ ಇಲ್ಲದೆ ಇದ್ರೆ ಇವ್ರು ಯಾವ ಸೀಮೆ ಲಾಯರು? ಇವ್ರು ಯಾವ ನ್ಯಾಯದ ಬಗ್ಗೆ ಗೌರವ ಇಲ್ಲ ಅಂದ್ರೆ ಇವ್ರು ಯಾವ ಲೆಕ್ಕಕ್ಕೆ ಅವ್ರಿಗೆ ಕಾನೂನು ಅರ್ಥನೇ ಮಾಡ್ಕೊಂಡಿಲ್ಲ ಅಂತ ನಮ್ಗೆ ಗೊತ್ತಾಗತ್ತೆ. ಮತ್ತೆ ಮುಖ್ಯವಾಗಿ ನಮಗೆ ಪ್ರತಿರೋಧ ಬೇಕು, ಆದ್ರೆ ಪ್ರತಿರೋಧ ಪ್ರಜಾಪ್ರಭುತ್ವ ಅಡಿಯಲ್ಲಿ ಬೇಕು. ನಿಮ್ಮ ವಿಚಾರಗಳು ಅಷ್ಟರ ಬಗ್ಗೆ ನಿಮಗೆ ಗೌರವ ಇದ್ರೆ, ನಂಬಿಕೆ ಇದ್ರೆ ಜನರ ಮುಂದೆ ಇಡಿ. ಅದು ಬಿಟ್ಟು ನಿಮ್ಮ ವಿಚಾರನ ನಿಮ್ಮ ಬೂಟ್ ಮುಖಾಂತರ ನೀವು ಎಸಿತಾರಲ್ಲ ಸಿಜೆಐ ಮೇಲೆ, ನಿಮ್ಮ ವಿಚಾರಗಳು ಎಷ್ಟು ಪೊಳ್ಳೆ ಇದೆ, ನಿಮ್ಮ ವಿಚಾರಗಳು ಎಷ್ಟು ಅಪ್ರಜಾಪ್ರಭುತ್ವ ಸಂವಿಧಾನ ವಿರೋಧಿ ಇದೆ ಅಂತ ನಮಗೆ ಎದ್ದು ಕಾಣುತ್ತೆ. ಮತ್ತೆ ಮುಖ್ಯವಾಗಿ ನಿಮ್ಮನ್ನ ಕೇರ್ ಮಾಡ್ತಾ ಇದ್ರೆ ಜಾತಿನ ಎತ್ತು ಕಟ್ತವ್ರೆ, ಧರ್ಮವನ್ನು ಎತ್ತು ಕಟ್ತಾರೆ ಅಂತ ಬಸವಣ್ಣನ ಕೊಂದಂತವರು ಮನುವಾದಿಗಳು, ಗಾಂಧಿನ ಕೊಂದಂತವರು ಸಾವರ್ಕರ್, ಅವರ ಫೋಟೋ ವಿಜೃಂಭಣೆ ಮಾಡ್ತಾವ್ರೆ. ನಾಚಿಕೆ ಆಗ್ಬೇಕು. ಸಾವರ್ಕರ್ ಈ ದೇಶಕ್ಕಾಗಿ ಹೋರಾಟ ಮಾಡಿ ಸ್ವತಂತ್ರ ಹೋರಾಟಗಾರ, ಮಹಾತ್ಮ ಗಾಂಧಿಯ ಗುಂಡಿಕ್ತರು, ದೇಶ ಪ್ರೇಮಿ, ರಾಷ್ಟ್ರವಾದಿ. ಮೊದಲು ಏನು ಇವರು ಹಿಂದುತ್ವವಾದಿಗಳಿದ್ದೀರಾ, ನಿಮ್ಗೆ ನಾವು ಈ ಸಂದರ್ಭದಲ್ಲಿ ಎಚ್ಚರಿಕೆ ಕೊಡ್ತೇವೆ. ನಾವು ಇನ್ನು ಸುಮ್ಮನೆ ಇರಲ್ಲ. ಇನ್ನು ಮುಂದೆ ಹಿಂದುಳಿದ ವರ್ಗ, ದಲಿತರು, ಅಲ್ಪಸಂಖ್ಯಾತರು, ಸಮಾನ ಮನಸ್ಕ ಸಮಾಜ, ಇಡೀ ರಾಷ್ಟ್ರದ ಸಂವಿಧಾನ ಪರವಾಗಿ ಹೋರಾಟ ಮಾಡ್ತೀವಿ. ಇನ್ನು ಮುಂದೆ ಈ ಮನುವಾದಿಗಳ ಆಟ ನಡೆಯಲ್ಲ. ನಾವು ಸುಮ್ಮನೆ ನಿಮ್ಮನ್ನು ಒಂದ್ ಹೆಜ್ಜೆ ಮುಂದಕ್ಕೆ ಬಿಡಲ್ಲ. ಅದು ಎಲ್ಲಿವರೆಗೂ ಮುಗಿಯುತ್ತೆ ನಾವು ಖುಷಿಯಾಗಿ ನೋಡ್ತೀವಿ ಅಂತ ಹೇಳ್ತಾ, ನಾನು ಈ ಸಂದರ್ಭದಲ್ಲಿ ಮನುವಾದಿ ಏನು ಇವು ಸಾಕೇಶ್ ಇದ್ದಾರೆ, ಇವನ ಅಂತ್ಯ ಸಂಸ್ಕಾರನ ಇವತ್ತು ತುರುವೇಕೆರೆ ತಾಲೂಕಿನ ದಲಿತ ಸಂಘರ್ಷ ಸಮಿತಿ ಅಂಬೇಡ್ಕರ್ ವಾದ ವತಿಯಿಂದ ಮಾನ್ಯ ನಮ್ಮ ಚಲನಚಿತ್ರ ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ, ಕರ್ನಾಟಕ ದಲಿತ ಸಂಘರ್ಷ ಸಮಿತಿಯ ಹೋರಾಟಕ್ಕೆ ಪ್ರೊಫೆಸರ್ ಪಿ ಕೃಷ್ಣಪ್ಪನವರಿಗೆ